ಜೀವಂತ ವ್ಯಕ್ತಿ ಹೆಸರಲ್ಲಿ ಮರಣ ಪತ್ರವನ್ನ ನೀಡಲಾಗಿತ್ತು. ಆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಹೆಂಡತಿ ಮಾಡಿದ ಎಡವಟ್ಟಿಗೆ ಗಂಡನಿಗೆ ಮರಣ ಪತ್ರವನ್ನ ನೀಡಲಾಗಿತ್ತು. ಗಂಡ ಜೀವಂತ ಇದ್ರೂ ಕೂಡ ಪತ್ನಿ ಮಾಡಿದ್ದು ಎಂತ ಕೆಲಸ ಹಂಗಾದ್ರೆ? ಯಾಕೆ ಎಡವಟ್ಟಾಯ್ತು? ಆ ಟ್ವಿಸ್ಟ್ ಈಗ ಹೊರಬಿದ್ದಿದೆ. ಆ ಕತೆ ಈಗ ರಿವೀಲ್ ಆಗಿದೆ. ಹೆಂಡತಿ ಮಾಡಿದಂತ ಎಡವಟ್ಟಿಗೆ ಬದುಕಿರುವಂತ ಗಂಡನಿಗೆ ಡೆತ್ ಸರ್ಟಿಫಿಕೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಗಂಡ ಜೀವಂತ ಇದ್ರೂ ಕೂಡ ಪತ್ನಿ ಮಾಡಿದ್ದು ಎಂತ ಕೆಲಸ ಹಾಗಾದ್ರೆ? ಮೆಹಬೂಬ್ ಎಂಬಾತ ಜೀವಂತ ಇರುವಾಗಲೇ ಮರಣ ಪತ್ರ ಆತನ ಹೆಸರಲ್ಲಿ ಬಂದ್ಬಿಟ್ಟಿದೆ. ಗಂಡನ ಹೆಸರಲ್ಲಿ ಮತ್ತೊಬ್ಬರಿಗೆ ಚಿಕಿತ್ಸೆಯನ್ನ ಶಬಾನ ಕೊಡಿಸಿದ್ದಾರೆ. ಬಿಪಿಎಲ್ ಹಾಗೂ ಆಧಾರ್ ಕಾರ್ಡ್ ನೀಡಿ ಮತ್ತೊಬ್ಬನಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಭಾಷಾ ಹೆಸರಿನ ದಾಖಲೆಯನ್ನ ಕೊಟ್ಟಿದ್ದಾಳೆ. ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ರು ಶಬಾನ ಚಿಕಿತ್ಸೆ ಕೊಡಿಸಿದಂತ ವ್ಯಕ್ತಿ. 2025 ಏಪ್ರಿಲ್ 23ನೇ ತಾರೀಕು ಚಿಕಿತ್ಸೆ ಫಲಿಸದೆ ಆ ವ್ಯಕ್ತಿ ಮೃತಪಟ್ಟಿರ್ತಾರೆ. ಭಾಷಾ ಹೆಸರಲ್ಲಿ ದಾಖಲೆ ಇದ್ದ ಕಾರಣ ಮರಣ ಪತ್ರ ಮೆಹಬೂಬ್ ಹೆಸರಲ್ಲಿ ಬಂದಿದೆ. ಅಂದ್ರೆ ಬಿಬಿಎಂಪಿ ಆ ಹೆಸರಲ್ಲಿ ಕೊಟ್ಬಿಟ್ಟಿದೆ. ಎಲ್ಲಾ ದಾಖಲೆಗಳ ಆಧಾರದ ಮೇಲೆ ಭಾಷಾಗೆ ಮರಣ ಪತ್ರವನ್ನ ನೀಡಬೇಕಾಗಿತ್ತು. ಇಲ್ಲಿ ಮೆಹಬೂಬ್ ಹೆಸರಲ್ಲಿ ಮರಣ ಪತ್ರವನ್ನ ಬಿಬಿಎಂಪಿ ಕೊಟ್ಟಿದೆ. ಪತ್ನಿ ಮಾಡಿದಂತ ಎಡವಟ್ಟಿಗೆ ಗಂಡ ಜೀವಂತವಾಗಿದ್ರು ಕೂಡ ಆತನ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಅನ್ನ ಬಿಬಿಎಂಪಿ, ಹಿಂದೆ ಬಿಬಿಎಂಪಿ ಇತ್ತಲ್ಲ, ಬಿಬಿಎಂಪಿಯಿಂದ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ ನ್ಯೂಸ್ 18 ಲಭ್ಯವಾಗಿದೆ. ಆ ಪೇಷಂಟ್ ನೇಮ್ ಅನ್ನು ತೋರಿಸ್ತಾ ಇದ್ದೀವಿ. ಮೆಹಬೂಬ್, ಈತ ಜೀವಂತವಾಗಿದ್ರೂ ಕೂಡ ಈತನ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡಿಸಲಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಇಲ್ಲಿ ಚಿಕಿತ್ಸೆ ವಿಷಯವಾಗಿ ಯಾವೆಲ್ಲ ಡಾಕ್ಯುಮೆಂಟ್ ಅನ್ನ ಪತ್ನಿ ಕೊಟ್ಟಿದ್ಲು, ಬಟ್ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಅನ್ನ ಇಂಟೆನ್ಷನಲಿ ಆಕೆ ಮಾಡಿಸಿದ್ದ ಅಥವಾ ಬಿಬಿಎಂಪಿ ಅಧಿಕಾರಿಗಳ ಎಡವಟ್ಟಿನಿಂದ ಈ ಹಿಂದೆ ಹಂಗ ಆಗಿರೋದಾ? ಶರ್ಮಿತಾ ಶೆಟ್ಟಿ, ಬಿಬಿಎಂಪಿ ಅಂದ್ರೆ ಈ ಹಿಂದೆ ಇದ್ದಂತಹ ಬಿಬಿಎಂಪಿ ಅಧಿಕಾರಿಗಳ ಎಡವಟ್ಟಿನಿಂದ ತನ್ನ ಬಿಪಿಎಲ್ ಕಾರ್ಡ್ ರದ್ದಾಗಿದೆ, ನಾನು ಬದುಕಿದ್ರು ಕೂಡ ನನಗೆ ಮರಣ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಈ ಮೆಹಬೂಬ್ ಅನ್ನುವಾತ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಅದಾದ ಬೆನ್ನಲ್ಲೇ ಕೋರ್ಟ್ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ ಬೆನ್ನಲ್ಲೇ ಅವರಿಗೆ ಏನಾಯ್ತು ಈ ಪ್ರಕರಣದಲ್ಲಿ ಅನ್ನುವಂತಹ ಸಂಬಂಧಪಟ್ಟ ಹಾಗೆ ಜಿಬಿಎ ಅಧಿಕಾರಿಗಳು ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಈ ಮೆಹಬೂಬ್ ಅನ್ನುವಾತನ ಪತ್ನಿನೇ ಮೆಹಬೂಬ್ಗೆ ಸಂಬಂಧಪಟ್ಟಂತಹ ಅಗತ್ಯ ದಾಖಲೆಗಳೆಲ್ಲವನ್ನ ಕೂಡ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಚಿಕಿತ್ಸೆಯನ್ನ ಕೊಡಿಸುವಂತಹ ಸಲುವಾಗಿ ಆ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿರ್ತಾರೆ. ಈ ಶಬಾನ ಯಾರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಾರೆ ಆ ವ್ಯಕ್ತಿ ಕಳೆದ ವರ್ಷ ತೀರ್ಕೊಂಡಿರ್ತಾರೆ. ಆ ವ್ಯಕ್ತಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ದಾಖಲೆಗಳೆಲ್ಲವೂ ಕೂಡ ಮೆಹಬೂಬ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಹಾಗಾಗಿ ಕಿದ್ವಾಯಿ ಆಸ್ಪತ್ರೆಯಿಂದ ಒಂದು ಈ ವ್ಯಕ್ತಿ ಸತ್ತೋಗಿದ್ದಾರೆ ಅನ್ನುವಂತಹ ಮಾಹಿತಿ ಚಿಕ್ಕಪೇಟೆಯಲ್ಲಿರುವಂತಹ ಜನನ ಮತ್ತು ಮರಣ ಪ್ರಮಾಣ ಇಲಾಖೆ ಏನಿದೆ ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ. ಸೊ ಇಲ್ಲಿ ಎಡವಟ್ಟಾಗಿರೋದು ಎಲ್ಲಿ? ಬದುಕಿದಂತಹ ವ್ಯಕ್ತಿಗೆ ಮರಣ ಪತ್ರ ಹೆಂಗ್ ಸಿಕ್ತು ಅಂತ ಕೇಳಿದ್ರೆ ಶಬಾನ ಅನ್ನುವಂತಹ ಮಹಿಳೆ ಕೊಟ್ಟಿರುವಂತಹ ದಾಖಲೆಯ ಆಧಾರದ ಮೇಲೆ ಸಿಕ್ತು. ಆಕೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಏನೆಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡಿದಾರೋ ಆ ದಾಖಲೆಗಳ ಆಧಾರದ ಮೇಲೆ ಆತ ಮರಣ ಹೊಂದಿದ್ದಾನೆ ಅನ್ನುವಂತಹ ಡಾಕ್ಯುಮೆಂಟ್ ಅನ್ನ ಇಶ್ಯೂ ಮಾಡಲಾಗಿದೆ. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿದ್ವಾಯಿಯೂ ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಆಸ್ಪತ್ರೆಗೂ ಕೂಡ ಮಹಿಳೆ ಮಾಡಿರುವಂತಹ ವಂಚನೆ ಇದು. ಸೊ ಇದನ್ನ ಗಂಭೀರವಾಗಿ ಕಿದ್ವಾಯಿ ಆಸ್ಪತ್ರೆ ಕೂಡ ಪರಿಗಣನೆ ಮಾಡಿರುವಂತದ್ದು. ಯಾಕಂದ್ರೆ ಕ್ಲಾಸ್ 1 ಕ್ಲಾಸ್ 2 ಅಂತ ಬೇರೆ ಬೇರೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಅಂದ್ರೆ ಬಡವರಿಗೆ ಒಂದ್ ರೀತಿಯಾಗಿರುತ್ತೆ, ಬಿಪಿಎಲ್ ಕಾರ್ಡ್ ಹೊಂದಿರೋರ್ಗೆ ಒಂದ್ ರೀತಿಯಾಗಿರುತ್ತೆ, ಜೊತೆಗೆ ಕಾರ್ಡ್ ಅನ್ನು ಹೊಂದಿಲ್ಲದೆ ಇರೋರಿಗೆ ಕ್ಲಾಸ್ 2 ಅಲ್ಲಿ ಇರೋರಿಗೆ ಇನ್ನೊಂದು ರೀತಿಯಾದಂತಹ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅವರು ಕೊಡುವಂತಹ ದಾಖಲೆಗಳು ಪೂರೈಸುವಂತಹ ದಾಖಲೆ ಮೇಲೆ ಅವರಿಗೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಅನ್ನ ತಪ್ಪಿಸೋದಕ್ಕೆ ಅಂದ್ರೆ ಆ ದುಡ್ಡನ್ನ ಬರೆಸೋದಕ್ಕೆ ಈ ರೀತಿಯಾಗಿ ಕಳ್ಳಾಟ ಆಡಿದ್ರ ಅನ್ನುವಂತಹ ಅನುಮಾನ ಸದ್ಯ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು.